ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಸ್ಕಾರ್ಪಿಯೋ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಅಂತೀನಿ ಈ ವಿಡಿಯೋದಲ್ಲಿ ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟ್ನ ರಿವ್ಯೂ ಮಾಡ್ತಾ ಹೋಗ್ತಾಯಿದ್ವಿ. ಸೊ ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಹೊಸ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟ್ನ ರಿವ್ಯೂ ಮಾಡೋಕ್ಕೆ ಕನಕಪುರ ರೋಡಲ್ಲಿರೋ PPS ಮಹೇಂದ್ರ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನಿಮ್ಗೆ ಯಾವುದೇ ಮಹೇಂದ್ರ ಗಾಡಿಗಳನ್ನ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿದ್ವಿ. ನೀವು ಬಂದು ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂದರೆ ಕೂಡ ನೀವು ಕಾಲ್ ಮಾಡಿ ಚೆಕ್ ಕೂಡ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಮಹೇಂದ್ರ ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟಲ್ಲಿ ನಿಮಗೆ ಎಕ್ಸ್ಟೀರಿಯರಲ್ಲಿ ಮೇಜರ್ ಅಂಥದ್ದೇನು ಚೇಂಜಸ್ ಕಾಣಿಸೋದಿಲ್ಲ. ಯಾಕಂದರೆ ನಿಮಗೆ ಅಲೈಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಬಟ್ ಎಸ್ಥೆಟಿಕ್ಕಾಗಿ ಲೈಟಾಗಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು ನಿಮಗೆ ಏನು ಇಂಜಿನ್ ಸ್ಪೆಸಿಫಿಕೇಷನ್ ಬರ್ತಾಯಿದ್ದು ಅದು ಸೇಮ್ ಕ್ಯಾರಿ ಓವರ್ ಆಗಿದೆ ಅಂತ ಹೇಳ್ಬೋದು, 2 ಲೀಟರ್ ಆಗಿರ್ಬೋದು. ಸೊ ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಬೇಸ್ ಇಂಟು ಪೆಟ್ರೋಲ್ ವೇರಿಯಂಟು 13.69 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಅದೇ ನೀವೇನೋ ಡಿಸೈನ್ಗೆ ಹೋಗ್ತೀವಿ ಅಂದರೆ 14 ಪಾಯಿಂಟ್ ಸಮಥಿಂಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಓವರಾಲ್ ನೀವು ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು. ಗ್ರಿಲ್ಲು ನಿಮಗೆ ಯಾವ ರೀತಿ ಇದೆ ಅಂತ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬ್ಲ್ಯಾಕ್ ಕಲರ್ ಗ್ರಿಲ್ ಬರುತ್ತೆ ವಿತ್ ನಿಮಗೆ ಮಹೇಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗಿದೆ. ವಿತ್ ನಿಮಗೆ ಇಲ್ಲಿ ಒಂದಷ್ಟು ಕ್ರೋಮ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಹೆಡ್ ಲ್ಯಾಂಪ್ ಒಂದು ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ LED ವಿತ್ ನಿಮಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಕ್ರೋಮ್ ಇನ್ಸರ್ಟ್ಸ್ ಯಾವ ರೀತಿ ಇದೆ ಅಂತ ತುಂಬ ಸಗದಾಗಿದೆ. ಸೊ ಕ್ರೋಮ್ ಇನ್ಸರ್ಟ್ಸು ವಿತ್ ನಿಮಗೆ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಫ್ರಂಟ್ಸಲ್ಲಿ ನಿಮಗೆ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ವಿತ್ ನಿಮಗೆ ಫಾಗ್ ಲ್ಯಾಂಪು ಮತ್ತು ಇಲ್ಲಿ DRLs ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಡಾಸ್ ಕೂಡ ಬರುತ್ತೆ. ಸೊ ಎಡಾಸ್ ಪ್ಲೇಸ್ಮೆಂಟು ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಮತ್ತು ನಿಮಗೆ ಇಂಜಿನ್ಗೆ ವೆಂಟ್ಸ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ವೆಂಟ್ಸ್ ಕೂಡ ಆಗಿದೆ. ನಿಮಗೆ ಫ್ರಂಟು ಬಂಪರ್ ಲುಕ್ ನೋಡೋದಾರೆ ನಿಮಗೆ ಬಾಡಿ ಕಲರ್ ಮತ್ತು ಮ್ಯಾಟ್ ಬ್ಲ್ಯಾಕ್ ಫಿನಿಶು. ಹಾಗೆ ಲೋಯರ್ ಪಾರ್ಟ್ ಆಫ್ ದಿ ಬಂಪರ್ ಬಂದು ನಿಮಗೆ ಒಂದಷ್ಟು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಲುಕ್ ಯಾವ ರೀತಿ ಇದೆ, ಒಂದು ಮುಸ್ಕಲರ್ ಟೈಪ್ ಆಗಿದೆ. ಸೊ ಇನ್ನು ಸೈಡ್ ವ್ಯೂ ಅಲ್ಲಿ ನೋಡೋದಾರೆ, ಸೊ ಸೈಡ್ ವ್ಯೂ ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಏನು ಕಾಣಿಸೋದಿಲ್ಲ, ಎಕ್ಸೆಪ್ಟ್ ನಿಮಗೆ 18 ಇಂಚ್ ಅಲೈ ಡೈಮಂಡ್ ಕಟ್ ಅಲೈ ಬರುತ್ತೆ. ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಗ್ರೇ ಕಲರು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಬರುತ್ತೆ. ವಿತ್ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ 4 ವೀಲ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಓವರಾಲ್ ಟೈರ್ ಸೆಕ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ 255/60 ಸೆಕ್ಷನ್ ಟೈರ್ ಬರುತ್ತೆ. ಸೊ ಮಸ್ಕ್ಯುಲರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಿಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕ್ಲಾಡಿಂಗ್ ಕೂಡ ನೋಡ್ತಾ ಇರ್ಬೋದು. ಸೊ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಹಾಗೆ ಸೊ ಡೋರ್ ಸೈಡಲ್ಲಿ ಕ್ಲಾಡಿಂಗ್ ಬಗ್ಗೆ ಬರೋದಾರೆ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಇದೆ, ಸಿಲ್ವರ್ ಟಚ್ ಕೂಡ ಬರುತ್ತೆ. ಸೊ ಇನ್ನು ಡೋರ್ ಹ್ಯಾಂಡಲ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಹಾಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ORVM ನೋಡ್ತಾ ಇರ್ಬೋದು ನಿಮಗೆ ORVMಲ್ಲಿ ಬಾಡಿ ಕಲರ್ ಬರುತ್ತೆ ವಿತ್ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಜೊತೆಗೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಇನ್ನೂ ನೋಡ್ತಾ ಇರ್ಬೋದು ಸೈಡ್ ವ್ಯೂ ಯಾವ ರೀತಿ ಇದೆ ಅಂತ. ನಿಮಗೆ ರೂಫ್ ರೈಲ್ಸ್ ಕೂಡ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಲಗೇಜ್ ಕೂಡ ಕ್ಯಾರಿ ಓವರ್ ಮಾಡ್ಬೋದು. ಬಟ್ ಇದರಲ್ಲಿ ಸನ್ರೂಫ್ ಇರೋದ್ರಿಂದ ಸೊ ನೀವು ಜಸ್ಟ್ ಯೂಸ್ ಥರ ನೋಡ್ಕೋಬೋದು. ಸನ್ರೂಫಲ್ಲಿ ನೀವು ಆಚೆ ಕಡೆ ಬಂದರೆ ಸೊ ಯೂಸ್ ಮಾಡ್ಕೋಬೋದು. ಸೊ ಇನ್ನು ರಿಯರ್ ಲುಕ್ ನೋಡಿದ್ರೆ ನಿಮಗೆ ಶಾರ್ಪಿನ್ ಆ್ಯಂಟನ್ನ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸ್ಪಾಯ್ಲರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ಸೊ ಹಿಂದೆಗಡೆ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಲುಕ್ ಹೆಂಗಿದೆ ಅಂತ. ಸ್ಕಾರ್ಪಿಯೋ ಎನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ನಿಮಗೆ ಟೈಲ್ ಲ್ಯಾಂಪು ಅಷ್ಟೇ ನೋಡ್ತಾ ಇರ್ಬೋದು, ತುಂಬ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಂಡಿಕೇಟರ್ಸು ಮತ್ತು ರಿವರ್ಸ್ ಲ್ಯಾಂಪ್ ಎಲ್ಲ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಹಾಗೆ ನಿಮಗೆ ಮಹೇಂದ್ರ ಲೋಗೋ ಕೂಡ ಬರುತ್ತೆ. ವಿತ್ ನಿಮಗೆ ರಿಯರ್ ಸೈಡ್ ಡೋರ್ ಓಪನ್ ಮಾಡೋಕ್ಕೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. ಸೊ ಕೀ ಇಟ್ಕೊಂಡ್ರೆ ನೀವು ಡೋರ್ ಆರಾಮಾಗಿ ಓಪನ್ ಮಾಡ್ಕೋಬೋದು. ಇನ್ನೂ ರಿಯರ್ ಬಂಪರ್ ನೋಡಿದ್ರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಶು, ಇಲ್ಲೊಂದಷ್ಟು ಕ್ರೋಮಿಯಂ ಟಚ್ಚು ಮತ್ತು ಇಲ್ಲೊಂದಷ್ಟು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಪೇರ್ ವೀಲ್ ಕೂಡ ನಿಮ್ಗೆ ಡೌನ್ ಸೈಡ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ರಿವರ್ಸ್ ಸೆನ್ಸರ್ಸ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ವಿತ್ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಬೂಟ್ ಸ್ಪೇಸ್ ಬಗ್ಗೆ ಹೇಳಿದ್ರೆ ನಿಮಗೆ 3 ರೋ ಇದ್ದಾಗ ಆಲ್ಮೋಸ್ಟಲ್ಲಿ ನಿಮಗೆ ಒಂದಷ್ಟು ಮಿನಿಮಲಿಸ್ಟಿಕ್ಕಾಗಿ ಬೂಟ್ ಸ್ಪೇಸ್ ಬರುತ್ತೆ. ಅದೇ ನೀವೇನೋ 3rd ರೋ ಫೋಲ್ಡ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟಲ್ಲಿ 460 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ವಿತ್ ನಿಮಗೆ ಇಲ್ಲಿ 12 ವಾಟ್ ಸಾಕೆಟ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು 12 ವಾಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೊ ರಿಯರಲ್ಲಿ ನಿಮಗೆ ಹ್ಯಾಂಡಲ್ ಇಡೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ.
ಸೊ ಕೀ ನೋಡ್ತಾ ಇರ್ಬೋದು, ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸು ನಿಮಗೆ ಕೀಯಲ್ಲಿ ಬರುತ್ತೆ. ಮತ್ತು ನಿಮಗೆ ಮ್ಯಾನ್ಯಲ್ ಕೀ ಕೂಡ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯಲ್ಲು ನೀವೇನೇನು ಯೂಸ್ ಮಾಡಲ್ಲ ಅಂದರೆ ನಾರ್ಮಲಾಗಿ ಯೂಸ್ ಮಾಡ್ಕೋಬೋದು. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರು ಬ್ಲ್ಯಾಕ್ ವಿತ್ ಬ್ರೌನ್ ಕಲರಲ್ಲಿ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿದೆ. ಸೊ ಮೇಜರಾಗಿ ನಿಮಗೆ ಸ್ಕಾರ್ಪಿಯೋನಲ್ಲಿ ಇಂಟೀರಿಯರ್ ಚೇಂಜಸ್ ಆಗಿ ಕಾಣಿಸೋದು. ಸೊ ಏನೇನು ಚೇಂಜಸ್ ಆಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಇಂಟೀರಿಯರ್ ಡೋರ್ ಪ್ಯಾಡಲ್ ನೋಡಿದ್ರೆ ನಿಮಗೆ ಬ್ರೌನ್ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ವಿತ್ ನಿಮಗೆ ಇನ್ಸೈಡ್ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಎಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ, ಹಾಗೆ ಒಂದಷ್ಟು ಪೇಂಟೆಡ್ ಫಿನಿಶ್ ಬರುತ್ತೆ. ಸೊ ಇವೆಲ್ಲ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಎರಡು ಮಾತ್ರ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ ಓನ್ಲಿ ಡೌನ್ ಆಪ್ಷನ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ವಿಂಡೋಸ್ದೆಲ್ಲ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ 1 ಲೀಟರ್ ಬಾಟಲ್ ಸ್ಪೇಸು, ಹಾಗೆ ನಿಮಗೆ ಇಲ್ಲೊಂದಷ್ಟು ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಟ್ವಿಟ್ಟರು ಮತ್ತು ಸ್ಪೀಕರ್ ಆಪ್ಷನ್ಸ್ ಕೊಡುತ್ತೆ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ಸ್ಪೆಷಲ್ ಗಾಡಿ ಆಗಿರೋದು UV ಕಟೆಡ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಯೂಸ್ ಆಗುತ್ತೆ, ಯಾಕಂದರೆ ತುಂಬ ಬಿಸಿಲಿದ್ದಾಗ ನಿಮಗೆ ಗಾಡಿ ಒಳಗಡೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಸೀಟ್ಸ್ಗಳು ನೋಡ್ತಾ ಇರ್ಬೋದು. ಸೊ ಕುಷನಿಂಗ್ ಯಾವ ರೀತಿ ಇದೆ ಅಂತ ತುಂಬ ಸಾಫ್ಟ್ ಲೆದರ್ಸು ಯೂಸ್ ಮಾಡಿದ್ದಾರೆ ಕುಷನಿಂಗು. ಮತ್ತು ನಿಮಗೆ 6 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, 6 ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ. ಹಾಗೆ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ವಿತ್ ನಿಮಗೆ ಪಾರ್ಕಿಂಗ್ದು, ಹಾಗೆ ಹೆಡ್ಲೈಟ್ ಲೆವೆಲರು ಎಲ್ಲ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೊ ಎಷ್ಟು ಕ್ಲಸ್ಟರ್ ಕೂಡ ಇಲ್ಲೇ ಇರುತ್ತೆ. ಸೊ ನೀವೇನನ್ನ ಹತ್ತಬೇಕು ಅಂದರೆ ಸೊ ಹ್ಯಾಂಡ್ಲು ಇಟ್ಕೊಂಡು ನೀವು ಕ್ಲೈಮ್ ಕೂಡ ಮಾಡ್ಕೋಬೋದು. ಇಂಟೀರಿಯರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಲೆದರ್ ಆಫ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ನಿಮಗೆ ತುಂಬ ಬಟನ್ಸ್ಗಳು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರೈಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲು, ಎಡಸ್ತು ಸೆಟ್ಟಿಂಗ್ಸ್ ಬರುತ್ತೆ. ಹಾಗೆ ನಿಮಗೆ MID ಸ್ಕ್ರೀನ್ಗೆ ಏನು ಕಂಟ್ರೋಲ್ಸ್ ಮಾಡಬೇಕು ಅದರದ್ದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡಲ್ಲಿ ಬರೋದಾದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಆಪ್ಷನ್ಸ್ಗಳೆಲ್ಲ ಬರುತ್ತೆ. ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ವೈಪರ್ಸ್ ಕಂಟ್ರೋಲ್ಸು, ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇನ್ನು ನಿಮಗೆ ಸ್ಕಾರ್ಪಿಯೋನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಫುಲ್ಲಿ ಡಿಜಿಟಲ್ ಕನ್ಸೋಲ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ RPM ಮೀಟರ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಗಾಡಿ STT ಅನ್ನೋದು ಬರುತ್ತೆ. ನಿಮಗೆ ಸ್ಪೀಡೋಮೀಟರ್ ಆಪ್ಷನ್ಸ್ಗಳು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಫ್ಯೂಲ್ ಇಂಡಿಕೇಷನ್ಸ್ ಆಪ್ಷನ್ಸು ಮತ್ತು ನಿಮಗೆ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಡ್ರೈವರ್ ಇನ್ಫಾರ್ಮೇಷನ್ಸು ನಿಮಗೆ ಯಾವ ರೀತಿ ಬೇಕು ಸೊ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಟ್ರಿಪ್ A ಟ್ರಿಪ್ B ಎಲ್ಲ ನೀವು ಯೂಸ್ ಮಾಡ್ಕೊಳ್ಳೋ ರೀತಿ ಬರುತ್ತೆ. ಸೊ ಹಾಗೆ ನಿಮಗೆ ಫ್ಯೂಲ್ ಇನ್ಫಾರ್ಮೇಷನ್ಸ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಸೊ ವಿತ್ ನಿಮಗೆ ವೆಹಿಕಲ್ ಇನ್ಫಾರ್ಮೇಷನ್ಸು, ಸೊ ನೋಡ್ತಾ ಇರ್ಬೋದು ವೆಹಿಕಲ್ ಇನ್ಫಾರ್ಮೇಷನ್ಸು ಮತ್ತು ನ್ಯಾವಿಗೇಷನ್ಸು. ಸೊ ನ್ಯಾವಿಗೇಷನ್ಸ್ ಬೇಕು ಅಂದರೆ ಕೂಡ ನಿಮಗೆ ನ್ಯಾವಿಗೇಷನ್ಸು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೂಡ ಬರುತ್ತೆ. ವಿತ್ ನಿಮಗೆ ಡ್ರೈವರ್ ಅಸಿಸ್ಟು, ಅಡ್ಯಾಸ್ತು. ಸೊ ಅಡ್ಯಾಸ್ಟ್ ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಏನು ಬರ್ತಾಯಿದೆ ಅನ್ನೋದು ಕೂಡ. ಮತ್ತು ಡಿಸ್ಪ್ಲೇ ಲೇಔಟು, ಸೊ ಡಿಸ್ಪ್ಲೇ ಲೇಔಟ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಇದು ನಾರ್ಮಲ್ಲು, ಇದು ಇನ್ಫಾರ್ಮೇಷನು. ಸೊ ಇನ್ಫಾರ್ಮೇಷನ್ ಥರ ಬೇಕು ಅಂದರೆ ನಿಮ್ಗೇನಾಗುತ್ತೆ, ಸೊ ಸ್ಪೀಡೋಮೀಟ್ರ್ ಚಿಕ್ಕದಾಗುತ್ತೆ. ಸೊ ಸೆಂಟ್ರಲ್ಲಿ ನಿಮಗೆ ದೊಡ್ಡದಾಗಿ ಬರುತ್ತೆ. ಸೊ ನೀವು ಮ್ಯಾಪ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಸೊ ಈ ಡಿಸ್ಪ್ಲೇ ಲೇಔಟ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಸೊ ಆ ರೀತಿ ಯೂಸ್ ಆಗುತ್ತೆ. ಮತ್ತು ಸೆಟ್ಟಿಂಗ್ಸಲ್ಲೂ ಅಷ್ಟೇ, ನಿಮಗೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಡ್ರೈವರ್ ಅಸಿಸ್ಟ್ ಆಗಿರ್ಬೋದು. ಸೊ ಇದರಲ್ಲಿ ಇನ್ನೊಂದೇನು ಆ್ಯಡ್ ಆಗಿದೆ ಅಂದರೆ ಡ್ರೈವರ್ ಡ್ರೋಸಿನೆಸ್ನ ಆ್ಯಡ್ ಮಾಡಿದ್ದಾರೆ ಹೊಸದಾಗಿ ಸ್ಕಾರ್ಪಿಯೋನಲ್ಲಿ. ಸೊ AFE ಆಟೋ ರಿಸೆಟ್ಟು ಮತ್ತು ಪ್ಯಾಸೆಂಜರ್ಸ್ ಏರ್ ಬ್ಯಾಗ್ದು ಆಪ್ಷನ್ಸು ಮತ್ತು ಬ್ಲೈಂಡ್ ವ್ಯೂ ಮಾನಿಟ್ರಿಂಗು ಕೂಡ ನಿಮ್ಗೆ ಇದರಲ್ಲಿ ಎಕ್ಸ್ಟ್ರಾ ಆನ್ ಮಾಡಿದ್ದಾರೆ. ಸೊ ನೋಡುತ್ತಾ ಇರ್ಬೋದು, ಡ್ರೌಸಿನೆಸ್ಸು ಮತ್ತು ಬ್ಲೈಂಡ್ ವ್ಯೂ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಟ್ಟಿದ್ದಾರೆ. ಮತ್ತು TPMSದು ಆಪ್ಷನ್ಸ್ ಕೂಡ, ಮತ್ತು ಟೈರ್ ಫಿಲ್ ಅಸಿಸ್ಟೆನ್ಸು ಮತ್ತು ಸೌಂಡ್ ಆಪ್ಷನ್ಸ್ಗೆಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಫ್ಯಾಕ್ಟ್ರಿ ರಿಸೆಟ್ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ಅಲರ್ಟ್ ಹಿಸ್ಟ್ರಿ ಎಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಇದರಲ್ಲಿ ಮೇಜರ್ ಚೇಂಜಸ್ಸು, ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು. ಸೊ ತುಂಬ ದೊಡ್ಡದಾಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತಾಯಿದೆ. ಸೊ ಏನು ನೀವು XUV 7X ಮತ್ತು 3X ಬರ್ತಾ ಇದೆಯಲ್ಲ, ಸೊ ಅದೇ ರೀತಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಇದ್ರಲ್ಲಿ ಆಪ್ಷನ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಸೊ ಬೇಜಾನ್ ಆಪ್ಷನ್ಸ್ಗಳು ಬರುತ್ತೆ. ಸೊ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸೊ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ಸಲ್ಲಿ ನಿಮಗೆ ಅಲೆಕ್ಸಾ, ಕ್ಲೈಮೇಟ್ ಕಂಟ್ರೋಲು ಇವೆಲ್ಲ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಸೊ ಗ್ಯಾಲರಿ ಆಪ್ಷನ್ಸ್ ಆಗಿರ್ಬೋದು, ಡ್ರೈವರ್ ಇದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ವಿತ್ ನ್ಯಾವಿಗೇಷನ್ಸು, ಸೊ ಮ್ಯಾಪಲ್ಸ್ ಇಂಡಿಯಾ ಕಡೆಯಿಂದ ನ್ಯಾವಿಗೇಷನ್ಸ್ದು ಆಪ್ಷನ್ಸ್ಗಳು ಬರುತ್ತೆ. ವಿತ್ ನಿಮಗೆ ಪರ್ಫಾರ್ಮೆನ್ಸು, ಗಾಡಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆನ್ ರೋಡ್ ಆಗಿರ್ಬೋದು, ಆಫ್ ರೋಡ್ದು ಆಗಿರ್ಬೋದು. ಸೊ ಆಫ್ ರೋಡ್ದು ನಿಮಗೆ ಡೈರೆಕ್ಷನ್ ಯಾವ ರೀತಿ ಬರುತ್ತೆ, ಮತ್ತು ಲ್ಯಾಪ್ ಇನ್ಫಾರ್ಮೇಷನ್ಸು ಮತ್ತು ಕಸ್ಟಮ್ ಕೂಡ ನೀವು ಮಾಡ್ಕೋಬೋದು. ಸೊ ಆ ರೀತಿ ಬರುತ್ತೆ. ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಬರುತ್ತೆ ನಿಮಗೆ. ಮತ್ತು ನೀವು ಫೋನ್ ಕನೆಕ್ಟಿವಿಟಿ ಮಾಡಿದರೆ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ಮತ್ತು ಮ್ಯೂಸಿಕ್ ಕೂಡ ಮತ್ತು ರೇಡಿಯೋದು ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಇನ್ನೊಂದೇನಿದೆ ನಿಮಗೆ, ಸೊ 360 ಡಿಗ್ರಿ ಕ್ಯಾಮ್ರಾ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೆ 3D ವ್ಯೂ ಆಗಿರ್ಬೋದು, 2D ವ್ಯೂ ಆಗಿರ್ಬೋದು. ಸೊ ನಿಮಗೆ ಸೊ ಯಾವ ರೀತಿ ಬೇಕೋ ನೀವು ಆ ರೀತಿ ಯೂಸ್ ಮಾಡ್ಕೋಬೋದು. ಸೊ 3D ನಿಮಗೆ ಸರೌಂಡಿಂಗ್ಸ್ ವ್ಯೂ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಸೊ ನೋಡಿ, ಡಿಕ್ಕಿ ಓಪನ್ ಆಗಿರೋದ್ರಿಂದ ಸೊ ನಿಮ್ಗೆ ಅರ್ಧಂಬರ್ಧ ಡೋರ್ ಕ್ಲೋಸರ್ ಆಗಿದ್ರು ನಿಮಗೆ ಇಲ್ಲಿ ವಾರ್ನಿಂಗ್ ಬರ್ತಾಯಿದೆ. ಸೊ ಟಾಪ್ ವ್ಯೂ, ರಿಯರಲ್ಲಿ ಟಾಪ್ ವ್ಯೂ ಮತ್ತು ಫ್ರಂಟಲ್ಲಿ ಟಾಪ್ ವ್ಯೂ, ಇದು ಏನಾಗುತ್ತೆ ಅಂದರೆ ನಿಮಗೆ ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ತುಂಬ ಯೂಸ್ ಆಗುತ್ತೆ. ಸೊ ನಿಮಗೆ ಫ್ರಂಟಲ್ಲಿ ಏನನ್ನ ಇನ್ನೂ ಜಾಸ್ತಿ
ಗಾಡಿ ಹೋಗ್ಬೇಕಾ ಇಲ್ಲ ಏನು ಸ್ಪೇಸ್ ಬೇಕು ಅನ್ನೋದಾಗ ನಿಮಗೆ ಯೂಸ್ ಆಗುತ್ತೆ. ಸೊ 2D ವ್ಯೂ ಅಲ್ಲೂ ಕೂಡ ನೋಡ್ತಾ ಇರ್ಬೋದು. ನಿಮಗೆ ಫ್ರಂಟ್ ವ್ಯೂ, ರಿಯರ್ ವ್ಯೂ, ಸೈಡ್ ವ್ಯೂ ಎಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲೆಲ್ಲ ಹೋಮ್ ಸ್ಕ್ರೀನು, ಮ್ಯೂಸಿಕ್ ಸ್ಕ್ರೀನ್ದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ. ಇನ್ನು ಸೆಂಟ್ರ್ ಕನ್ಸೋಲ್ಸ್ ನೋಡಿದ್ರೆ ನಿಮಗೆ AC ಕ್ಲಸ್ಟ್ರು ವಿತ್ ಪಿನ್ ಬ್ಲಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲ ನಿಮಗೆ ಒಂದಷ್ಟು ಡಿಸೈನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು AC ನಿಮಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮ್ಮ ಪ್ಯಾಸೆಂಜರ್ ಸೈಡಲ್ಲಿ ಯಾವ ರೀತಿ ಬೇಕೋ ನೀವು ಆ ರೀತಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ರೈಟ್ ಸೈಡಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ಇನ್ನು ನಿಮಗೆ AC ಆಪ್ಷನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಐಡಿಯಲ್ ಸ್ಟಾರ್ಟ್ ಸ್ಟಾಪ್ ಬಟನ್ ಸ್ವಿಚ್ಚು, ಮತ್ತು ನಿಮಗೆ ಪಾರ್ಕಿಂಗ್ ಸ್ವಿಚ್ಚು, ಹಾಗೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಆಗಿರ್ಬೋದು, ಹಿಲ್ ಡಿಸೆಂಟ್ ಕಂಟ್ರೋಲು, ಮತ್ತು ಡ್ರೈವಿಂಗ್ ಮೋಡ್ಸ್ದೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇನ್ನೊಂದೇನಂದರೆ ಅಡಿಷನು ನಿಮಗೆ ವೈರ್ಲೆಸ್ ಚಾರ್ಜರ್ ಆ್ಯಡ್ ಮಾಡಿದ್ದಾರೆ. ವಿತ್ ನಿಮಗೆ ಇಲ್ಲೆಲ್ಲ ಆಪ್ಷನ್ಸ್ಗಳು ನೋಡ್ತಾ ಇರ್ಬೋದು. 65 ವ್ಯಾಟ್ಸು ಫಾಸ್ಟ್ ಚಾರ್ಜಿಂಗ್ ಆ್ಯಡ್ ಮಾಡಿದ್ದಾರೆ. ಇದು ಟೈಪ್ ಎ ನಿಮಗೆ ಆಲ್ರೆಡಿ ಪ್ರೀವಿಯಸ್ಸಲ್ಲಿತ್ತು. ಸೊ ವಿತ್ ನಿಮಗೆ ಇಲ್ಲಿ ಏರ್ ಬ್ಯಾಗ್ ಎಲ್ಲ ಆನ್ ಆಗಿರೋದು, ಇಲ್ಲ ಆಫ್ ಆಗಿರೋದೆಲ್ಲ ಆಪ್ಷನ್ಸ್ಗಳು ಇಲ್ಲಿ ಇಂಡಿಕೇಷನ್ ಆಗುತ್ತೆ. ಮತ್ತು ನಿಮಗೆ ನೀವು ನೋಡ್ತಾ ಇರ್ಬೋದು ಆಟೋಮೆಟಿಕ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಆಟೋಮೆಟಿಕ್ ಗೇರ್ ಬಾಕ್ಸ್ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ನಿಮಗೆ ಕೀ ಇಟ್ಕೊಳ್ಳೋಕ್ಕೆಲ್ಲ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಆಟೋ ಪಾರ್ಕಿಂಗ್, ಬ್ರೇಕು, ಲಿವರು ವಿತ್ ಆಟೋ ಹೋಲ್ಡ್ ಆಪ್ಷನ್ಸ್ ಎಲ್ಲ ಬರುತ್ತೆ. ನಿಮಗೆ ಟ್ವಿನ್ ಕಪ್ ಹೋಲ್ಡ್ರು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕಪ್ ಇಟ್ಕೊಂಡು ನೀವು ಆರಾಮಾಗಿ ಡ್ರೈವ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಆರ್ಮ್ರೆಸ್ಟ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಲೆದರ್ ಆರ್ಮ್ರೆಸ್ಟ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೇಸು ಸುಮ್ಮನೆ ಏನೋ ಫೋನು ಇಲ್ಲ ಕೀ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬೋದು. ವಿತ್ ನೀವು ನೋಡೋದಾದ್ರೆ ಗ್ಲೋ ಬಾಕ್ಸಲ್ಲಿ ಸೊ ಒಂದಷ್ಟು ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು ಗ್ಲೋ ಬಾಕ್ಸು. ಹಾಗೆ ನಿಮಗೆ ಇಲ್ಲೆಲ್ಲ ಲೆದರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಸ್ಕಾರ್ಪಿಯನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆಯಲ್ಲ IRVRMಲ್ಲಿ. ಸೊ ನಿಮಗೆ ಆಟೋ ಡಿಮ್ಮಿಂಗ್ IRVRM ಬರುತ್ತೆ, ಮತ್ತು ನಿಮಗೆ ಫ್ರೇಮ್ಲೆಸ್ ಬರುತ್ತೆ. ಸೊ ಇದು ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ವಿತ್ ನಿಮಗೆ SOS ಬಟನ್ ಆಗಿರ್ಬೋದು, ಡೋರ್ದೆಲ್ಲ ಆಪ್ಷನ್ಸ್ಗಳು ಮತ್ತು ಲೈಟ್ದೆಲ್ಲ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ. ಸೊ ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ಆ್ಯಡು, ಸೊ ಯೂಜ್ ಪೆನೋರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. ಹಾಗೆ ಸನ್ವೈಸರು ನೋಡಬಹುದು. ಡ್ರೈವರ್ ಸೈಡ್ ಯಾವುದೇ ವ್ಯಾನಿಟಿ ಮಿರರ್ ಬರೋದಿಲ್ಲ. ಸೊ ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ಇದು ನಿಮಗೆ ರಿಯರ್ ಕ್ಯಾಬಿನಲ್ಲಿ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ರಿಯರ್ ಡೋರ್ ಹ್ಯಾಂಡಲ್ಸು ನಿಮಗೆ ಕ್ರೋಮಿಯಂ ಟಚ್ ವಿತ್ ನಿಮಗೆ ಬಾಡಿ ಕಲರಲ್ಲಿ ಬರುತ್ತೆ. ಹಾಗೆ ಡೋರ್ ಪ್ಯಾಡ್ ಬಗ್ಗೆ ಹೇಳಿದ್ರೆ ನಿಮಗೆ ಬ್ಲ್ಯಾಕು ಮತ್ತು ಬ್ರೌನ್ ಕಲರ್ ಕಾಂಬಿನೇಷನ್ನು ಕ್ಯಾರಿ ಓವರ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಪೇಂಟೆಡ್ ಫಿನಿಶ್ ಬರುತ್ತೆ. ಇಲ್ಲಿ ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ, ಡಾರ್ಕ್ ಕ್ರೋಮ್ ಇನ್ಸರ್ಟ್ಸು. ವಿತ್ ನಿಮಗೆ 1 ಲೀಟರ್ ಬಾಟಲ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗುತ್ತೆ. ಸೊ ಇನ್ನು ರಿಯರಲ್ಲಿ ಸೀಟ್ ಕಂಫರ್ಟ್ ನೋಡಿದ್ರೆ, ಸೊ ಫ್ರಂಟ್ ಸೀಟು ನಾನು ನೈಟ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ. ಸೊ ರಿಯರ್ ಕಂಫರ್ಟ್ ಅಂತೂ ತುಂಬ ಸಾಕಾಗಿದೆ ಅಂತ ಹೇಳ್ಬೋದು. ವಿತ್ ನಿಮಗೆ 3 ಜನ ಪ್ಯಾಸೆಂಜರ್ಸ್ಗೆ ಇದು ಇಬ್ಬರಿಗೆ ಅಡ್ಜಸ್ಟಬಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ಲಿ ನಿಮಗೆ ಫಿಕ್ಸ್ಡ್ ಬರುತ್ತೆ. ಹಾಗೆ ನಿಮಗೆ ಆರ್ಮೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲ್ ಜೊತೆಗೆ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ, ರೀಡಿಂಗ್ ಲ್ಯಾಂಪು. ಹಾಗೆ ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ರಿಯರ್ಸ್ ಎಲ್ಲೂ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಮೇಜರಾಗಿ ಸ್ಪೀಕರ್ಗಳು. ಸೊ ಸ್ಪೀಕರ್ಗಳು ನೋಡ್ತಾ ಇರ್ಬೋದು. ಯಾವ ಕಾರ್ನರಲ್ಲೂ ಕೂಡ ನಿಮಗೆ ಸ್ಪೀಕರ್ಗಳು ಆಪ್ಷನ್ಸ್ ಬರುತ್ತೆ. ಸೊ ನೋಡಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಫ್ರಂಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆಯಲ್ಲ, ಸೊ ಅದ್ರ ಮುಂದೆನೂ ನಿಮಗೆ ಸ್ಪೀಕರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಬರುತ್ತೆ. ಸೊ ನಿಮಗೆ ನೋಡ್ತಾ ಇರ್ಬೋದು. ಇದು ನಿಮಗೆ AC ಸ್ಪೀಡು ಎಷ್ಟು ಬೇಕೋ ನೀವು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮಗೆ 65 ವ್ಯಾಟ್ಸು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ರಿಯರಲ್ಲಿ. ಸೊ ವೀಕ್ಷಕರೇ, ಓವರಾಲ್ ಸ್ಕಾರ್ಪಿಯೋ ಎನ್ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಫೇಸ್ ಲಿಫ್ಟ್ ಬಗ್ಗೆ ಏನನ್ನಿಸ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾರೋ ಒಂದು ಒಳ್ಳೆ ಮಸ್ಕ್ಯುಲರ್ ಆಗಿರೋ SUV ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದೊಳ್ಳೆ ಚಾಯ್ಸ್ ಅಂತ ಹೇಳ್ತಾ, ನಿಮ್ಗೇನೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಇಲ್ಲ ಗಾಡಿ ನೋಡಬೇಕು ಅಂತ ಹೇಳಿದ್ರೆ PPS ಮಹೇಂದ್ರ ಶೋರೂಮ್ ಕನಕಪುರ ರೋಡಲ್ಲಿರೋ ಶೋರೂಮ್ಗೆ ವಿಸಿಟ್ ಮಾಡಿ. ಇನ್ನಷ್ಟು ಕಾರ್ ಮತ್ತು ಬೈಕ್ ಹಂಡ್ರೆಡ್ಗೋಸ್ಕರ ನಮ್ಮ RK ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಗನ್ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.